ಆಪ್ಕಿ ಅದಾಲತ್ನಲ್ಲಿ ಕಪಿಲ್ ದೇವ್ ಮೇಲೆ ಇರುವ ಆರೋಪ. ಇವರು ಕೇವಲ ತಮ್ಮ ಬಗ್ಗೆ ಮಾತ್ರ ಯೋಚಿಸುತ್ತಾರೆ. ಕಪಿಲ್, ಈ ಕ್ರಿಕೆಟ್ನ ಸ್ಟಾರ್ಸ್ ಏನಿದ್ದಾರೆ ಅವ್ರ ಬಗ್ಗೆ ಮಾತಾಡೋದಾದ್ರೆ ವಿಶೇಷವಾಗಿ ಇವತ್ತು ಅಜರುದ್ದೀನ್ ಅವರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀವಿ. ಮ್ಯಾಚ್ ಫಿಕ್ಸಿಂಗ್ನಲ್ಲಿ ನಿಮ್ಮ ಹೆಸರು ಕೂಡ ಬಂದಿತ್ತು, ಅಜರ್ ಹೆಸರು ಕೂಡ ಬಂದಿತ್ತು, ಅಜಯ್ ಜಡೇಜಾ ಹೆಸರು ಕೂಡ ಬಂದಿತ್ತು. ನಿಮಗೆ ಸಿಬಿಐನಿಂದ ಕ್ಲೀನ್ ಚಿಟ್ ಸಿಕ್ಕಿದೆ, ಕ್ರಿಕೆಟ್ ಬೋರ್ಡ್ನಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಆದ್ರೆ ಅಜರುದ್ದೀನ್ ಅವರನ್ನ ನೀವು ನಡು ನೀರಲ್ಲಿ ಕೈಬಿಟ್ಟು ದಡ ಸೇರ್ಕೊಂಡ್ರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಪ್ರತಿ ಪ್ಲೇಯರ್ಗೆ ತನ್ನ ಬಗ್ಗೆ ತಿಳಿದಿರಬೇಕು, ಮತ್ತೆ ಮುಂದೆ ಕಿರುಚಿ ಹೇಳ್ಬೇಕಾಗತ್ತೆ, ಅಥವಾ ಹೇಗೆ ಏನಾದ್ರೂ ತಪ್ಪಾಗಿದೆ ಅಂದ್ಮೇಲೆ ಒಪ್ಕೋಬೇಕು ತಪ್ಪಾಗಿದೆ ಅಂತ. ಮತ್ತೆ ನನಗೇನು ಅನ್ಸೋದು ಅಂದ್ರೆ, ನನಗೆ ಎಷ್ಟು ಗೊತ್ತಿತ್ತು ಅಂದ್ರೆ ಅಜರ್ ಹಿಂದೂಸ್ತಾನಕ್ಕೆ ಏನು ಮಾಡಿದಾನೆ ಅದನ್ನ ಬೇರೆ ಯಾವ ಪ್ಲೇಯರ್ ಕೂಡ ಮಾಡಿಲ್ಲ. ಯಾರ ಮೇಲೆ ತಪ್ಪು ಇತ್ತೋ ನಾವು ಕೇವಲ ಅನುಮಾನ ಪಡ್ಬೋದಿತ್ತು, ಯೋಚಿಸ್ಬೋದಿತ್ತು, ಜನರು ಬೆರಳು ಮಾಡಿ ತೋರಿಸ್ತಿದ್ರು. ನಮಗೆ ಯಾವ ವಿಷಯದಲ್ಲೂ ಗ್ಯಾರಂಟಿ ಇರ್ಲಿಲ್ಲ. ನಾನು ಅದಕ್ಕೆ ಅವ್ರ ಜೊತೆಗಿದ್ದೆ. ಎಲ್ಲಿವರೆಗೂ ಪ್ರೂವ್ ಆಗಲ್ವೋ ಅವನಿಗ್ ಗಲ್ಲಿಗೇರ್ಸೋ ಅಧಿಕಾರ ಯಾರಿಗೂ ಇರಲ್ಲ. ಮತ್ತೆ ಕಪಿಲ್, ಇವತ್ತಿನ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ನ ಆ ಸಮಯದ ಅಫಿಷಿಯಲ್ ಜೈವಂತ್ ಲೆಲೆ ಅವರ ಸ್ಟೇಟ್ಮೆಂಟ್ ಅನ್ನ ನಾವು ನೋಡಿದ್ವಿ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಅಜರ್ಗೆ ಅನ್ಯಾಯ ಆಗಿದೆ. ಅವ್ರು ಹೇಳಿದ್ದಾರೆ ಅಜರ್ ಯಾವುದೇ ತಪ್ಪು ಮಾಡಿರ್ಲಿಲ್ಲ. ಅವ್ರು ಹೇಳಿದ್ದಾರೆ ಅಜರ್ ಮೇಲೆ ಲೈಫ್ ಬ್ಯಾನ್ ಹಾಕಿದ್ದು ತಪ್ಪು ಅಂತ. ನನಗೆ ನಗು ಕೂಡ ಬರ್ತಿದೆ, ಮತ್ತೆ ಕೋಪನೂ ಬರ್ತಿದೆ. ಏನಂದ್ರೆ, ಒಬ್ಬ ವ್ಯಕ್ತಿಯ ಜೀವನ ಹಾಳಾಗಿದೆ, ಇವತ್ ನೀವು ಒಂದು ಶಬ್ದ ಹೇಳ್ತಿದ್ದೀರಾ ಸುಲಭವಾಗಿ, ಬಹುಶಃ ಅವರದ್ದು ಅಷ್ಟೊಂದು ತಪ್ಪಿರ್ಲಿಲ್ಲ ಅಂತ. ಅವ್ರು ಹೇಳ್ತಾರೆ ಅವ್ರಿಗೆ ಶಿಕ್ಷೆ ಜಾಸ್ತಿ ಸಿಕ್ಕಿದೆ. ಅವ್ರು ಹೇಳ್ತಾರೆ ಅವರು ಕೇವಲ ಫೋನ್ನಲ್ಲಿ ಮಾತಾಡಿದ್ರು, ಬುಕ್ಕಿ ಜೊತೆಗೆ ಅದೇನು ಅಪರಾಧ ಆಗಿರ್ಲಿಲ್ಲ. ಅವ್ರು ಹೇಳ್ತಾರೆ ಅಜರ್ ಯಾವುದೇ ದುಡ್ಡು ತಗೊಂಡಿರ್ಲಿಲ್ಲ ಅಂತ. ಇತ್ತೀಚೆಗೆ ಇಷ್ಟು ವರ್ಷಗಳ ನಂತರ ಎಲ್ಲಾ ವಿಷಯಗಳು ಅಜರುದ್ದೀನ್ ಬಗ್ಗೆ ಹೇಳ್ತಾ ಇದ್ದಾರೆ. ಸರಿ, ನಾನ್ ಹೇಳೋದೇನು ಅಂದ್ರೆ, ಅಜರುದ್ದೀನ್ ದೇಶಕ್ಕಾಗಿ ಎಷ್ಟು ಸೇವೆ ಮಾಡಿದಾನೆ. ಇವತ್ತು ಆತ ಸ್ವಲ್ಪ ಆರಾಮಾಗಿ ಮಲಗಬಹುದು, ಸ್ವಲ್ಪ ಶಾಂತಿಯಿಂದ ಮಲಗಬಹುದು. ಯಾಕಂದ್ರೆ ಈ ಎಲ್ಲ ವಿಷಯಗಳು ಒಬ್ಬ ಪ್ಲೇಯರ್ನ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡ್ತವೆ. ಆದ್ರೆ ಯಾವ ವ್ಯಕ್ತಿಗಳು ಮೊದಲು ಆರೋಪಗಳನ್ನು ಮಾಡಿದ್ರು, ಶಿಕ್ಷೆ ಕೊಟ್ಟಿದ್ರು, ಇವತ್ತು ಅವರು ಬೇರೆ ರೀತಿ ಮಾತಾಡ್ತಾ ಇದ್ದಾರೆ. ಅವ್ರಿಗೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳೋದು, ಅವ್ರು ತಮ್ಮ ಮುಖನ ಕನ್ನಡಿಲ್ ನೋಡ್ಕೊಂಡು ಹೇಳ್ಕೊಳ್ಳಿ, ಏನ್ ತಪ್ಪು ಮಾಡಿದೀವಿ ನಾವು ಅಂತ. ಇನ್ನೇನ್ ಹೇಳಕ್ಕಾಗತ್ತೆ? ಈಗ ಅಜರುದ್ದೀನ್ಗೆ ನೀವು ಏನ್ ಸಹಾಯ ಮಾಡ್ತೀರಾ? ಯಾವಾಗ ಬಿಸಿಸಿಐ ಅವರಿಗೆ ಸನ್ಮಾನ ಮಾಡ್ಬೇಕು ಅನ್ಕೊಳುತ್ತೆ, ಬಿಸಿಸಿಐನ ಫಾರ್ಮರ್ ಅಫಿಷಿಯಲ್ಗಳು ಹೇಳ್ತಾರೆ ಏನಂದ್ರೆ ನೀವೇನು ತಪ್ಪು ಮಾಡಿರ್ಲಿಲ್ಲ, ಶಿಕ್ಷೆ ಕೊಟ್ಟಿದ್ರು ಅಂತ. ನೋಡಿ, ಬಹಳ ಆಸ್ ಅ ಕ್ರಿಕೆಟರ್ ಆಗಿ ಖುಷಿಯಾಗಿದ್ದೀನಿ ನಾನು. ಅದು ಏನಂದ್ರೆ, ಹೀಗೆಲ್ಲ ಈ ತರ ನೋಡೋದಕ್ಕೆ ಎಲ್ಲ ಕೇಳೋದಕ್ಕೆ ಸಿಕ್ಕಿದೆ. ಈಗ ಇಷ್ಟು ಮಾತ್ರ ಹೇಳಬಲ್ಲೆ, ಏನಂದ್ರೆ ಕ್ಷಮಿಸ್ಬಿಡಿ ಅವರನ್ನ, ಇನ್ನೇನಾಗೋಗುತ್ತೆ, ಯಾರು ತಪ್ಪು ಹೊರಿಸಿದ್ದಾರೆ. ಏನಾದ್ರೂ ಅವ್ರು ಹೇಳ್ತಾರೆ ಅಂದ್ರೆ ಜಾಸ್ತಿ ದೊಡ್ಡ ತಪ್ಪು ಅಂದ್ರೆ ಅವರನ್ನ ಬಿಟ್ಬಿಡಿ. ಒಬ್ಬ ದೊಡ್ಡ ಪ್ಲೇಯರ್ ಇಷ್ಟು ಮಾಡ್ಬೋದು. ಕಪಿಲ್, ಬಹಳ ಹೆಚ್ಚು ಆರೋಪಗಳಿವೆ ಈ ಕ್ರಿಕೆಟರ್ಸ್ಗಳ ಕಡೆಯಿಂದ. ಅವರು ಹೇಳ್ತಾರೆ ಕಪಿಲ್ ಅವರು ನಮ್ ಜೊತೆ ನಿಲ್ಲಿಲ್ಲ. ಅಜರ್ ಕಡೆಯಿಂದ, ಅಜಯ್ ಕಡೆಯಿಂದ ಅವ್ರು ಅನ್ಕೊಂಡಿದ್ರು ಕಪಿಲ್ ಪಾಜಿ ಅವರು ಜೊತೆ ನಿಲ್ತಿದ್ರು ಅಂತ. ಬಹಳ ಸುಲಭವಾಗಿ ಹೇಳ್ಬಿಟ್ರಿ. ನಾನು ಅಜರುದ್ದೀನ್ ಜೊತೆ ನಿಲ್ಲಿಲ್ಲ ಅಥವಾ ಅಜಯ್ ಜಡೇಜಾ ಜೊತೆ ನಿಲ್ಲಿಲ್ಲ ಅಂತ. ಮತ್ತೆ ನಾನು ಯೋಚನೆ ಮಾಡ್ತಿದ್ದೀನಿ, ಏನಾದ್ರೂ ಹಿಂದೂಸ್ತಾನದಲ್ಲಿ ನಾನು ಅವ್ರ ಜೊತೆ ನಿಲ್ಲಿಲ್ಲ ಅಂದ್ರೆ ಯಾರು ಕೂಡ ಜೊತೆ ನಿಲ್ಲಲ್ಲ ಅಂತ. ಏನಾದ್ರೂ ಒಂದ್ವೇಳೆ ಅವರಿಬ್ರು ಹೀಗೆ ಹೇಳಿದ್ದಾರೆ ಅಂದ್ರೆ ಇವತ್ತು ನನ್ ಮೇಲೆ ನನಗೆ ತುಂಬಾ ನಾಚಿಕೆ ಆಗ್ತಿದೆ. ಇಲ್ಲ, ನಾನೀಗ ನಿಮ್ಗೆ ಇದನ್ನ ಖಂಡಿತ ಹೇಳ್ಬೇಕು. ಇದನ್ನ ಅಜರ್ ಹೇಳಿಲ್ಲ, ಜಡೇಜಾ ಕೂಡ ಹೇಳಿಲ್ಲ. ಅವರಿಬ್ರು ನಿಮ್ಮನ್ನ ತುಂಬಾ ಹೊಗಳಿದ್ದಾರೆ. ಇವತ್ತು ಕೂಡ ಅಜರ್ ಜೊತೆ ಮಾತಾಡಿದ್ವಿ. ಅಜರ್ ಹೇಳಿದ್ರು ಖಂಡಿತ ಕಪಿಲ್ ನನ್ ಜೊತೆಗಿದ್ರು. ಆದ್ರೆ ಇಂಪ್ರೆಷನ್ ಏನಾಗಿತ್ತು ಅಂದ್ರೆ ಅವರು ಸಿಕ್ಕಾಕೊಂಡ್ರು, ನೀವು ಹೊರಗ್ ಬಂದ್ರಿ ಅಂತ. ದ ಓನ್ಲಿ ಥಿಂಗ್ ಈಸ್ ಏನಂದ್ರೆ, ಅವರು ತಮ್ಮ ಹೋರಾಟವನ್ನ ತಾವೇ ಮಾಡ್ಬೇಕು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಹೋರಾಟವನ್ನ ತಾನೇ ಮಾಡ್ಬೇಕು. ಏನಾದ್ರೂ ಆದ್ರೆ ನೀವು ಎದುರಿಗೆ ಬರ್ಲೇಬೇಕು. ನನಗನ್ಸಿದ್ದು, ಏನಾದ್ರೂ ನನ್ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ನಾನು ಒಂದ್ ಹಂತದವರೆಗೆ ಮತ್ತೊಬ್ಬರಿಂದ ನಿರೀಕ್ಷೆ ಮಾಡ್ತೀನಿ, ನನ್ ಹತ್ರ ಬರ್ಲಿ, ನನ್ ಪಕ್ಷದಲ್ಲಿ ಮಾತಾಡ್ಲಿ ಅಂತ. ಬಟ್ ಒಮ್ಮೆ ಆದ್ರೂ ಖುದ್ದಾಗಿ ಎದ್ ನಿಂತು ಮಾತಾಡ್ಬೇಕಾಗತ್ತೆ, ಹೇಳ್ಬೇಕಾಗತ್ತೆ ಇದು ಅಂತ. ಏನಾದ್ರೂ ಅವಾಗ ಮಾತಾಡ್ಲಿಲ್ಲ ಅಂದ್ರೆ, ನಿಶಬ್ದವಾಗಿದ್ರೆ, ನಾನು ಅಜರ್ಗೆ ಪದೇ ಪದೇ ಇದೇ ಹೇಳ್ತಾ ಇರ್ತೀನಿ, ಅಜಯ್ಗೂ ಕೂಡ. ಏನಾದ್ರೂ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಯಾರಿಗೂ ಭಯ ಪಡ್ಬೇಕಾಗಿಲ್ಲ, ದೇವ್ರ ಜೊತೆಗೂ ಕೂಡ ಹೋರಾಡ್ಬೋದು. ನೀವು ಕಳ್ತನನೇ ಮಾಡಿಲ್ಲ ಅಂದ್ಮೇಲೆ ಯಾರ ಜೊತೆ ಬೇಕಾದ್ರೂ ಹೋರಾಡ್ಬೋದು. ಇದು ನನ್ನ ಅನಿಸಿಕೆ, ಇದು ನನ್ನ ಸ್ಟೈಲ್, ಇದು ನನ್ನ ಆಲೋಚನೆ. ಮತ್ತೆ ಇದನ್ನ ನಾನು ಹೇಳೋಕೆ ಪ್ರಯತ್ನಿಸ್ತಿದ್ದೆ. ಆದ್ರೆ ಏನಾದ್ರೂ ನನ್ನ ಆಲೋಚನೆ ಯಾರಿಗಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಆಗ ಇದರರ್ಥ ಇದೆಲ್ಲ ನಾನು ಅವ್ರ ಜೊತೆ ಇರ್ಲಿಲ್ಲ ಅಂತ, ಅಥವಾ ಅವ್ರಿಗೆ ಸಲಹೆ ಕೊಟ್ಟಿಲ್ಲ ಅಂತಲ್ಲ. ಇಷ್ಟ ಮಾತ್ರ ಆಲೋಚನೆ ಇಷ್ಟ ಇಲ್ಲ. ಅವ್ರು ಹೇಳೋದೇನಂದ್ರೆ, ಎಷ್ಟು ಚೆನ್ನಾಗಿ ಕಪಿಲ್ ದೇವ್ ಮಾತಾಡ್ತಾರೆ ಅಂದ್ರೆ, ಎಷ್ಟು ಜೋರಾಗಿ ಕಪಿಲ್ ದೇವ್ ಮಾತಾಡ್ತಾರೆ ಅಂದ್ರೆ, ಅಜರ್ ಹೇಳ್ತಾರೆ ನಾನ್ ಮಾತಾಡೋ ವ್ಯಕ್ತಿ ಅಲ್ಲ, ನನಗೆ ಮಾತಾಡೋದಕ್ಕೆ ಖಂಡಿತ ಬರೋದಿಲ್ಲ ಅಂತ. ನನ್ಗೂ ಕೂಡ ಜನರು ಹಾಗೆ ಹೇಳ್ತಿದ್ರು, ಕಪಿಲ್ ದೇವ್ಗೆ ಮಾತಾಡೋಕೆ ಬರಲ್ಲ ಅಂತ. ಆದ್ರೆ ಯಾವಾಗ ನಿಮ್ಮ ಮೇಲೆ ಇಷ್ಟು ದೊಡ್ಡ ಆರೋಪ ಬರುತ್ತೆ, ಆಗ ಧ್ವನಿ ಒಳಗಿಂದ ಬರುತ್ತೆ, ಯಾವುದೇ ಅವಶ್ಯಕತೆ ಇರೋದಿಲ್ಲ. ಆ ಶಬ್ದಗಳು, ಆ ಮಾತುಗಳು ಏನ್ ಬರುತ್ತವಲ್ಲ, ಅದು ಒಳಗಿಂದ ಬರುತ್ತೆ, ಮತ್ತೆ ಅದು ಬಹಳ ಜೋರಾಗಿ ಹೊರಗೆ ಬರುತ್ತೆ. ಒಂದ್ ವೇಳೆ ನೀವು ಸತ್ಯವಾಗಿದ್ರೆ. ಮತ್ತೆ ಒಪ್ಕೋತೀನಿ, ಎಲ್ಲ ಆಟಗಾರರು ಮಾತಾಡೋಕ್ಕಾಗಲ್ಲ ಅಂತ. ಆದ್ರೆ ಏನಾದ್ರೂ ನಾವು ಯಾರ ಬಗ್ಗೆ ಆದ್ರೂ ಮಾತಾಡ್ತೀವಿ ಅಂದ್ರೆ
ಅವರ ಧ್ವನಿ ಅವರದೇ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರಿಗೇನ್ ಅನ್ಸಿದೆ ಅಂದ್ರೆ ಹೇಗೆ ಹರ್ಷಲ್ ಗಿಬ್ಸ್ ಇದ್ದಾರೆ, ಅವ್ರನ್ನ ಪೊಲೀಸ್ನವ್ರು ಕರೆದಿದ್ರು, ಅವ್ರು ಒಪ್ಕೊಂಡ್ರು, ಹೌದು ನಾನು ಬುಕೀಸ್ ಜೊತೆ ಮಾತಾಡ್ತೀನಿ ಅಂತ. ಅವರು ಎಲ್ಲ ಆರೋಪಗಳನ್ನ ಹೆನ್ಸಿ ಕ್ರೋನಿಯ ಮೇಲೆ ಹಾಕಿದ್ರು. ಆದ್ರೆ ಅಲ್ಲಿ ಯಾರಿಗೂ ಕೂಡ ಶಿಕ್ಷೆ ಆಗ್ಲಿಲ್ಲ. ಅವ್ರಿವತ್ತಿಗೂ ಕೂಡ ಆಡ್ತಾ ಇದ್ದಾರೆ. ಐ ಥಿಂಕ್ ಇದು ನಮ್ಮ ಕ್ರಿಕೆಟ್ ಬೋರ್ಡ್ ಮೇಲೆ ಆಧಾರಪಟ್ಟಿದೆ. ನಮ್ಮ ಕ್ರಿಕೆಟ್ ಬೋರ್ಡ್ ಹೇಳಿದೆ ಏನಂದ್ರೆ, ಐ ಥಿಂಕ್ ಅವರಿಗೆ ರಿಸಲ್ಟ್ ಸಿಗೋಕ್ಕೂ ಮೊದಲೇ ಮೀಡಿಯಾ ಅವರನ್ನ ದೋಷಿಯಾಗಿ ಮಾಡ್ತು. ಮಿಕ್ದವರು ಯಾರಿದ್ರೋ ಅವರನ್ನ ಕ್ರಿಕೆಟ್ ಬೋರ್ಡ್ ದೋಷಿಗಳನ್ನಾಗಿ ಮಾಡ್ತು. ಹೀಗನ್ಸಿಲ್ವಾ ICC ವ್ಯಕ್ತಿಗಳಿಗೆ ಜಾಸ್ತಿ ಕೋಪ ಇದೆ ಏಷ್ಯನ್ ಕ್ರಿಕೆಟರ್ಸ್ನ ಕಂಡ್ರೆ, ಇಂಡಿಯನ್ ಕ್ರಿಕೆಟರ್ಸ್ನ ಕಂಡ್ರೆ? ಯಾವ ರೀತಿ ಚಾರ್ಜಸ್ ನ ಶೇನ್ ವಾರ್ನ್ ಮೇಲೆ ಹಾಕಿದ್ರು, ಸೆಕ್ಸ್ ಸ್ಕ್ಯಾಂಡಲ್ನ ಆರೋಪ ಹಾಕಿದ್ರು, ಮ್ಯಾಚ್ ಫಿಕ್ಸಿಂಗಿನ ಆರೋಪ ಹಾಕಿದ್ರು, ಡೋಪಿಂಗ್ನ ಆರೋಪ ಹಾಕಿದ್ರು, ಅವ್ರಿಗೆ ಯಾರು ಏನೂ ಹೇಳಲಿಲ್ಲ, ಅವ್ರನ್ನ ಯಾರು ಹೊರಗಡೆ ಹಾಕ್ಲಿಲ್ಲ. ಐ ಥಿಂಕ್ ಇದೆಲ್ಲ ಅವರವರ ಕ್ರಿಕೆಟ್ ಬೋರ್ಡ್ ಮೇಲೆ ಆಧಾರವಾಗಿರುತ್ತೆ. ನಮ್ಮ ಕಲ್ಚರ್ ಸ್ವಲ್ಪ ಬೇರೆ ರೀತಿ ಇದೆ, ಆಸ್ಟ್ರೇಲಿಯನ್ ಕಲ್ಚರ್ ಸ್ವಲ್ಪ ಬೇರೆ ರೀತಿ ಇರುತ್ತೆ. ಏನಾದರೂ ಅವರ ಕಲ್ಚರ್ನಲ್ಲಿ ಆ ವಿಷಯಗಳು ತುಂಬಾ ಸಾಮಾನ್ಯ ಅಂದ್ರೆ ಅದು ಅವರ ಬೋರ್ಡ್ ನಿರ್ಧಾರ ಮಾಡಬೇಕಾಗುತ್ತೆ. ನಮ್ಮ ಕ್ರಿಕೆಟ್ ಬೋರ್ಡ್ ಅಥವಾ ನಮ್ಮ ಸಂಸ್ಥೆ ಅಥವಾ ನಮ್ಮ ಸಭ್ಯತೆ ಇದೆಯಲ್ಲ, ಅದು ಈ ವಿಷಯಗಳಲ್ಲಿ ಓಪನ್ಲಿ ಮಾಡೋದಕ್ಕೆ ಅಲೌ ಮಾಡೋದಿಲ್ಲ. ಅದಕ್ಕೆ ಐ ಥಿಂಕ್ ಏನಾದರೂ ನಮ್ಮ ಕ್ರಿಕೆಟ್ ಬೋರ್ಡ್ ಸ್ಟೆಪ್ಸ್ ತಗೊಂಡ್ರು ಅಂದ್ರೆ, ಸೊ ಐ ಥಿಂಕ್ ಇಟ್ಸ್ ನಾಟ್ ಸಮಥಿಂಗ್ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ಕೇವಲ ಇಂಡಿಯನ್ ಕ್ರಿಕೆಟ್ ಬೋರ್ಡ್ ಮಾತ್ರ ಅಲ್ಲ, ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಶೋಯಬ್ ಅಖ್ತರ್ ಅವರನ್ನ ನಾವು ನೋಡಿದ್ವಿ. ಅವರು ಮುಖ ಮುಚ್ಕೊಂಡು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೊರಗಡೆ ಹೋದ್ರು ಹಿಂದೂಸ್ತಾನದಿಂದ. ಐ ಥಿಂಕ್ ಶೋಯಬ್ ಅಖ್ತರ್ ಬಹಳ ದೊಡ್ಡ ಬೌಲರ್ ಆಗಿದ್ದಾರೆ. ಅವರು ಪಾಕಿಸ್ತಾನದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ, ಪ್ರಪಂಚಾದ್ಯಂತ ಹೆಸರು ಮಾಡಿದ್ದಾರೆ. ಆದ್ರೆ ಈ ತರದ ವಿಷಯಗಳು ಆದಾಗ ಆಸ್ ಅ ಕ್ರಿಕೆಟರ್ ಆಗಿ ನಮಗೆ ಬಹಳ ವಿಚಿತ್ರವಾಗಿ ನಾಚಿಕೆ ಆಗುತ್ತೆ, ಹೀಗೆಲ್ಲ ಆಗ್ಬಾರ್ದು ಅಂತ. ನೀವು ನಂಬ್ತೀರಾ? ಶೋಯಬ್ ಅಖ್ತರ್ ಅವ್ರು ಹೇಳ್ತಾರೆ, ನಾನು ನಿರಪರಾಧಿ, ನಾನು ಯಾವ ಥರದ ಡೋಪಿಂಗ್ನಲ್ಲಿ. ನಾನೇನು ಅವ್ರ ಮೇಲೆ ಆರೋಪ ಮಾಡಿಲ್ಲ, ನಾನೇನು ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಐ ಥಿಂಕ್ ಇದು ICC ಅವರು ಅಥವಾ ಅವರ ಸ್ವಂತ ಬೋರ್ಡೇ ಮಾಡಬೇಕು. ನನಗೆ ಆ ಸಾಮರ್ಥ್ಯ ಇಲ್ಲ ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ. ಆದ್ರೆ ಈ ಮೀಡಿಯಾ ಹೇಳುತ್ತೆ ಏನಂದ್ರೆ, ಅದಾಗಿದೆ ಇದಾಗಿದೆ, ನಾವು ಅದನ್ನ ಓದ್ತೇವೆ, ಅದರ ಆಧಾರದ ಮೇಲೆ ನಾವು ನಮ್ಮ ಆಲೋಚನೆಗಳನ್ನ ಮುಂದಿಡ್ತೀವಿ, ಹೀಗಾಗಿರ್ಬೋದು ಅಂತ. ಮೀಡಿಯಾ ಇದನ್ ಕೂಡ ಹೇಳಿದೆ, ಈ ಏಷ್ಯನ್ ಕ್ರಿಕೆಟರ್ಸ್ ಏನಿದ್ದಾರೆ ಅವ್ರ ಜೊತೆ ಅನ್ಯಾಯ ಆಗಿದೆ ಅಂತ. ಇಂಜಮಾಮ್ ಅವರ ದೂರು ಏನಂದ್ರೆ, ಅವ್ರಿಗೆ ಏನ್ ಶಿಕ್ಷೆ ಆಗಿದೆ ಅಷ್ಟು ಶಿಕ್ಷೆ ಆಗ್ಬಾರ್ದಿತ್ತು ಅನ್ನೋದು. ಐ ಥಿಂಕ್ ಯಾವಾಗ ಯಾರಿಗಾದ್ರೂ ಶಿಕ್ಷೆ ಆಗುತ್ತೋ ಆತ ಅನ್ಕೊಳ್ಳೋದಿಲ್ಲ ಅವನಿಗೆ ಶಿಕ್ಷೆ ಆಗಬೇಕು ಅಂತ. ಆದರೆ ತಪ್ಪು ಆಗಿದೆ, ಏನಾದರೂ ಪ್ಲೇಯರ್ಸಿಂದ ತಪ್ಪಾದಾಗ ಅದಕ್ಕೆ ದಂಡನೆ ಕೂಡ ಸಿಗುತ್ತೆ. ಬಹುಶಃ ಪ್ರತಿ ಮನುಷ್ಯನಿಗೂ ಅನ್ಸುತ್ತೆ ಆ ಸಮಯದಲ್ಲಿ ಆತನ ತಪ್ಪು ಅಷ್ಟೊಂದಿಲ್ಲ ಅಂತ. ಯಾವಾಗ ನನ್ನನ್ನು ಟೆಸ್ಟ್ ಟೀಮ್ನಿಂದ ಹೊರಗೆ ಹಾಕಿದ್ರು ಒಂದು ಬಾರಿ, ಅದು ಆ ಸಮಯದಲ್ಲಿ ನನಗೂ ಕೂಡ ಅನ್ಸಿತ್ತು ನಾನು ಅಷ್ಟು ದೊಡ್ಡ ತಪ್ಪೇನೂ ಮಾಡಿಲ್ಲ ಅಂತ. ಆದರೆ ಸಮಯದ ಜೊತೆ ನೀವು ಕಲಿತೀರಾ ಬಹುಶಃ ತಪ್ಪು ಆಗಿತ್ತು ಅಂತ.